ಮಹಾಭಾರತದ 4ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗರುಡನು ಒಮ್ಮೆ ಆಕಾಶಕ್ಕೆ ಹಾರಿ ಕೆಳಗೆ ಭೂಮಿಗಿಳಿದ ಮೇಲೆ ತನ್ನ ತಾಯಿಯಾದ ವಿನತೆಯ ಪಾದಗಳಿಗೆ ವಂದಿಸಿ ನಮಸ್ಕರಿಸಿದನು. ಆಗ ವಿನತೆ ತನ್ನ 2ನೇ ಮಗನನ್ನು ನೋಡಿ ಸಂಭ್ರಮ ಪಟ್ಟಳು. ತಾನು ಇಷ್ಟು ವರ್ಷ ಕಾದರೂ ಸಹ, ಇಷ್ಟು ಕಷ್ಟ ಅನುಭವಿಸಿದರೂ ಸಹ ಅದಕ್ಕೆ ತಕ್ಕ ಪ್ರತಿಫಲ ಈ ಮಗನ ರೂಪದಲ್ಲಿ ಸಿಕ್ಕಿದೆ ಎಂದು. ಇದನ್ನು ನೋಡಿದ್ದ ಕದ್ರುವಿಗೆ ಒಳಗೆ ಅಸೂಯೆ ಹೆಚ್ಚಾಯಿತು. ಕದ್ರುವಿನ ಒಳಗೆ ಹೇಗೆ ಅಸೂಯೆ ಇತ್ತೋ ಹಾಗೆಯೇ ಅವಳ ಮಕ್ಕಳು ಕೂಡ. ಆ ವಿಷಸರ್ಪಗಳು ಬಿಲದೊಳಗೆ, ಭೂಮಿಯ ಒಳಗೆ ಇರುವಂತಹವು ಅಸೂಯೆ. ಹಾಗಾಗಿಯೇ ಆ ಬಿಲದೊಳಗೆ ಇರುವ ವಿಷಸರ್ಪಗಳನ್ನು ನೋಡಿ ಜನರು ಹೆದರುತ್ತಾರೆ. ಆದರೆ ವಿನತೆಗೆ ಅಸೂಯೆ ಇರಲಿಲ್ಲ. ಆದ್ದರಿಂದಲೇ ಅಂತಹ ತಾಯಿಗೆ ದೈವಾಂಶ ಸಂಭೂತರಾದಂತಹ 2 ಮಕ್ಕಳು ಜನಿಸಿದರು. ಆ 2 ಯಾರೆಂದರೆ ಗರುಡ ಮತ್ತು ಅರುಣ. ಅವರಿಬ್ಬರು ಆಕಾಶದಲ್ಲಿ ಹಾರುವಂತಹವರು. ಕಾಲಕ್ರಮೇಣ ವಿನತೆಗೆ ತನ್ನ ದಾಸ್ಯದಿಂದ ಕೆಟ್ಟ ಗುಣಗಳೆಲ್ಲ ನಶಿಸಿ ಹೋಗುತ್ತಾ ಬಂದವು. ಆದರೆ ಕದ್ರುವಿನ ಮನಸ್ಸಿನಲ್ಲಿ ಅಸೂಯೆ ಬೆಳೆಯುತ್ತಲೇ ಹೋಯಿತು. ಇಡೀ ಭೂಮಂಡಲ, ಆಕಾಶ ಮಂಡಲಗಳು ಗರುತ್ಮಂತನನ್ನ ಪೂಜ್ಯ ಭಾವನೆಯಿಂದ ನೋಡುತ್ತಿದ್ದರೆ ಕದ್ರುವಿಗೆ ಗರುತ್ಮಂತನನ್ನ ಪೂಜ್ಯ ಭಾವನೆಯಿಂದ ನೋಡೋದಕ್ಕೆ ಆಗಲೇ ಇಲ್ಲ. ಕಾರಣ ಅವಳೊಳಗಿದ್ದ ಅಸೂಯೆ. ಇದೇ ಅಸೂಯೆಯಿಂದ ವಿನತೆಗೆ ಕೆಲವು ಮಾತುಗಳನ್ನು ಹೇಳುತ್ತಾಳೆ. ನೀನು ನನಗೆ ಹೇಗೆ ದಾಸಿಯೋ ನಿನ್ನ ಮಗನೂ ಕೂಡ ನನ್ನ ಮಕ್ಕಳಿಗೆ ದಾಸನಾಗಿರಬೇಕು ಎಂದು. ಹಾಗೆಯೇ ಗರುತ್ಮಂತನಿಗೆ ನಿನ್ನ ಶಕ್ತಿ ಏನಿದ್ದರೂ ನನ್ನ ಮಕ್ಕಳನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಸುತ್ತಾಡುವುದಕ್ಕೆ ಮಾತ್ರ ಎಂದು ತಾಕೀತು ಮಾಡುತ್ತಾಳೆ. ದೈವಾಂಶ ಸಂಭೂತನಾದ ಗರುತ್ಮಂತನ ಸಾಮರ್ಥ್ಯಕ್ಕೆ ಇಂತಹ ಕಾರ್ಯಗಳು ಅವಮಾನವೇ. ಆದರೆ ಇದಕ್ಕೆ ಪ್ರತಿ ಮಾತನಾಡದೆ ಒಪ್ಪುತ್ತಾನೆ. ಯಾಕೆಂದರೆ ಮಕ್ಕಳಿಗೆ ತಾಯಂದಿರನ್ನು ಅನುಸರಿಸುವ ಒಂದು ಸ್ವಭಾವವಿರುತ್ತದೆ. ಅಂತೆಯೇ ವಿನತೆ ಹೇಗೆ ದಾಸ್ಯದಲ್ಲಿದ್ದಳೋ ಹಾಗೆಯೇ ತನ್ನ ದೊಡ್ಡಮ್ಮನ ಮಕ್ಕಳಿಗೆ ದಾಸನಾಗಿರಲು ಗರುತ್ಮಂತ ಒಪ್ಪುತ್ತಾನೆ. ಕದ್ರುವು ತನ್ನ ದಾಸಿಯಾದ ವಿನತೆಗೆ ಸಮುದ್ರದ ಮಧ್ಯದಲ್ಲಿರುವ ಬಹಳ ಆಳವಾದ ನಾಗಾಲಯಕ್ಕೆ ತನ್ನನ್ನು ಕರೆದುಕೊಂಡು ಹೋಗುವಂತೆ ಹೇಳುತ್ತಾಳೆ. ಅಂತೆಯೇ ಗರುಡನಿಗೆ ತನ್ನ ಮಕ್ಕಳನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಅಲ್ಲಿಗೆ ಬರುವಂತೆ ಆಜ್ಞೆ ಮಾಡುತ್ತಾಳೆ. ಗರುಡನು ತನ್ನ ಪರಾಕ್ರಮಕ್ಕೆ ತಕ್ಕಂತೆ ಸರ್ಪಗಳನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸೂರ್ಯನ ಬಳಿ ಹಾರಿದಾಗ ಸೂರ್ಯನ ತಾಪವನ್ನು ತಾಳಲಾರದೆ ಆ ಸರ್ಪಗಳೆಲ್ಲ ಸುಟ್ಟು ಮೂರ್ಛೆ ಹೋಗುತ್ತವೆ. ಇದನ್ನ ಕಂಡು ಕದ್ರುವು ಗರುಡನ ಮೇಲೆ ಕೋಪಗೊಂಡು ನೀನು ಬುದ್ಧಿಹೀನನೆಂದು ಬೈಯುತ್ತಾಳೆ. ಹಾಗೂ ತನ್ನ ಮಕ್ಕಳ ಬಗ್ಗೆ ಮರುಕ ಪಡುತ್ತಾಳೆ. ಹಾಗೆಯೇ ಮೂರ್ಛೆ ಹೋದಂತಹ ಸರ್ಪಗಳಿಗಾಗಿ ಮಳೆ ಸುರಿಸೆಂದು ಇಂದ್ರನನ್ನ ಕುರಿತು ಪ್ರಾರ್ಥಿಸುತ್ತಾಳೆ. ಕದ್ರುವಿನ ಪ್ರಾರ್ಥನೆಯಿಂದ ಇಂದ್ರನು ಸಂಪ್ರೀತಗೊಂಡು ಗುಡುಗು ಮಿಂಚು ಸಹಿತ ಮಳೆಯನ್ನ ಸುರಿಸುತ್ತಾನೆ. ಆಗ ಗರುಡನ ಬೆನ್ನ ಮೇಲಿದ್ದ ಸರ್ಪಗಳೆಲ್ಲವೂ ಪುನಶ್ಚೇತನಗೊಂಡು ಸಂತೋಷ ಪಡುತ್ತವೆ. ತಾಯಿ ಕದ್ರುವಿನ ಜೊತೆಗೆ ಸರ್ಪಗಳೆಲ್ಲವೂ ನಾಗಾಲಯಕ್ಕೆ ಹೋಗಿ ಅಲ್ಲಿನ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಮತ್ತಷ್ಟು ಸ್ಥಳಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ಗರುಡನನ್ನು ಕೇಳುತ್ತವೆ. ಗರುಡನಿಗೆ ಇದ್ದ ಸಾಮರ್ಥ್ಯಕ್ಕೆ ಒಂದೇ ಏಟಿಗೆ ಹೊಡೆದಪ್ಪಳಿಸಿ ಅವನ್ನೆಲ್ಲ ಸಾಯಿಸಬಹುದಿತ್ತು. ಆದರೆ ಗರುಡ ಹಾಗೆ ಮಾಡಲಿಲ್ಲ. ನಮಗೆ ಈ ಸ್ಥಿತಿ ಯಾಕೆ ಬಂದಿದೆ? ನಾವೇಕೆ ಈ ಸರ್ಪಗಳ ಮಾತನ್ನು ಕೇಳಬೇಕು? ಈ ದುರ್ದೈವ ಒದಗಿ ಬಂದದ್ದು ಏತಕ್ಕೆ ಎಂದು ತಾಯಿಯನ್ನ ಕೇಳುತ್ತಾನೆ. ಆಗ ವಿನತೆಯು ನಾನು ನಿನ್ನ ದೊಡ್ಡಮ್ಮ ಕದ್ರುವು ಉಚ್ಚೈಶ್ರವಸ್ಸೆಂಬ ಕುದುರೆಯ ಬಾಲ ಕಪ್ಪೋ ಬಿಳುಪೋ ಎಂಬುದರ ಬಗ್ಗೆ ಒಂದು ಪಂದ್ಯವನ್ನು ಕಟ್ಟಿದ್ದೆವು. ಕದ್ರುವು ಕುತಂತ್ರದಿಂದ ತನ್ನ ಮಕ್ಕಳ ಸಹಾಯದಿಂದ ಈ ಪಂದ್ಯವನ್ನು ಗೆದ್ದು ಬಿಟ್ಟಳು. ಅಲ್ಲಿಂದ ನಾನು ಅವಳ ದಾಸಿಯಾದೆ ಎಂದು ವಿನತೆ ಹೇಳಿದಳು. ಇದಾದ ನಂತರ ಗರುಡನು ಸರ್ಪಗಳ ಬಳಿ ಹೋಗಿ ನನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತನನ್ನಾಗಿ ಮಾಡಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದಾಗ ಸರ್ಪಗಳು ತಮ್ಮಲ್ಲೇ ಮಾತನಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಗರುಡನ ಬಳಿಗೆ ಬಂದು ನಮಗೆ ಅಮೃತವನ್ನು ತಂದುಕೊಟ್ಟರೆ ನಿಮ್ಮ ತಾಯಿಯನ್ನ ದಾಸ್ಯದಿಂದ ಮುಕ್ತಳನ್ನಾಗಿ ಮಾಡುತ್ತೇವೆ ಎಂದು ಹೇಳಿದವು. ಈ ವಿಷಯವನ್ನು ಕದ್ರುವಿಗೂ ತಿಳಿಸಿದವು. ಕದ್ರುವು ತನ್ನ ಮಕ್ಕಳು ಶಾಶ್ವತವಾಗಿ ಸುಖದಿಂದ ಇರುತ್ತಾರೆ ಎಂಬ ಕಾರಣದಿಂದ ಈ ಮಾತಿಗೆ ಒಪ್ಪಿದಳು. ಗರುಡನು ತಾಯಿ ವಿನತೆಯ ಬಳಿ ಬಂದು
ತಾನು ಅಮೃತವನ್ನು ತಂದುಕೊಟ್ಟು ನಿನ್ನನ್ನು ದಾಸ್ಯದಿಂದ ಮುಕ್ತನನ್ನಾಗಿ ಮಾಡ್ತೇನೆ ಅಂತ ಪ್ರಮಾಣ ಮಾಡ್ತಾನೆ. ಆದರೆ ಅದಕ್ಕೂ ಮುಂಚೆ ತನಗೆ ತಿನ್ನುವುದಕ್ಕೆ ಆಹಾರ ಎಲ್ಲಿ ಸಿಗುತ್ತದೆ ಎಂದು ಕೇಳುತ್ತಾನೆ. ಆಗ ತಾಯಿಯು ಮಗುವಿಗೆ ಆಹಾರದ ಕುರಿತು ಹೇಳುವಷ್ಟು ಸೂಕ್ತವಾಗಿ ಮತ್ಯಾರೂ ಹೇಳುವುದಿಲ್ಲ. ಆಗ ವಿನತೆಯು ಸಮುದ್ರ ಮಧ್ಯದಲ್ಲಿ ನಿಷಾದರು ಎನ್ನುವ ಒಂದು ಜನಾಂಗ ವಾಸಿಸುತ್ತಿದ್ದಾರೆ. ಅವರು ಅಧರ್ಮವನ್ನು ಪಾಲಿಸುತ್ತಾ ಅಲ್ಲಿ ವಾಸ ಮಾಡುತ್ತಿದ್ದಾರೆ. ಹಾಗೂ ಅವರು ಭೂಮಿಗೆ ಬಂದು ಧರ್ಮವನ್ನು ಪಾಲಿಸುವವರನ್ನು ಕೊಲ್ಲುತ್ತಿದ್ದಾರೆ. ಅವರು ಲೆಕ್ಕವಿಲ್ಲದಷ್ಟಿದ್ದಾರೆ. ನಿನಗೆ ಬೇಕಾದಷ್ಟು ನಿಷಾದರನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ನೀನು ಅಮೃತವನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾಳೆ. ನಿಷಾದರು ಎಂದರೆ ಮಹಾಪಾತಕಗಳನ್ನು ಮಾಡಿ ಬಹಿಷ್ಕೃತಗೊಂಡು ಅಧರ್ಮವನ್ನೇ ಪಾಲಿಸುತ್ತಿರುವವರು. ವಿನತೆ ಗರುಡನಿಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಡುತ್ತಾಳೆ. ನೀನು ನಿಷಾದರನ್ನು ತಿನ್ನುವಾಗ ಬ್ರಾಹ್ಮಣರನ್ನು ಮಾತ್ರ ಕೊಲ್ಲಬಾರದು ಎಂದು. ಏಕೆಂದರೆ ಬ್ರಾಹ್ಮಣನು ಧಾರ್ಮಿಕ ಜೀವನವನ್ನು ನಡೆಸುವವನು. ಪ್ರಾಣಿಗಳಲ್ಲಿ ಮೊದಲು ಹುಟ್ಟಿದ್ದು ಬ್ರಾಹ್ಮಣನೇ. ಅಲ್ಲದೆಯೇ ಪ್ರಾಣಿಗಳಿಗೆ ಪ್ರಥಮ ಗುರುವು ಬ್ರಾಹ್ಮಣನೇ. ಬ್ರಾಹ್ಮಣನಿಗೆ ಕೋಪ ಬಂದರೆ ಅಗ್ನಿ, ಸೂರ್ಯ, ವಿಷಶಸ್ತ್ರಗಳಂತೆ ಭಯಂಕರ ಸ್ವರೂಪನಾಗುತ್ತಾನೆ. ಅಲ್ಲದೆಯೇ ಸತ್ಪುರುಷರು ಅವನನ್ನು ಆದರಿಸುತ್ತಾರೆ. ಆದ್ದರಿಂದ ಅವನಿಗೆ ದ್ರೋಹವನ್ನೆಸಗಬಾರದು. ನಿನ್ನ ಬುದ್ಧಿ ಯಾವಾಗಲೂ ಬ್ರಾಹ್ಮಣನನ್ನು ಕೊಲ್ಲುವುದರ ಬಗ್ಗೆ ಹೋಗದಿರಲಿ ಎಂದು ಹೇಳುತ್ತಾಳೆ. ಗರುಡನಿಗೆ ಒಂದು ಪ್ರಶ್ನೆ ಮೂಡಿ ತಾಯಿಯನ್ನು ಕೇಳುತ್ತಾನೆ. ಅಮ್ಮ, ಅವನ ಲಕ್ಷಣವೇನು? ಅವನ ಶೀಲವೇನು? ಅವನ ಪರಾಕ್ರಮವೇನು? ಅವನು ಅಗ್ನಿಯಂತೆ ಪ್ರಜ್ವಲಿಸುತ್ತಾನೆಯೋ ಅಥವಾ ಸೌಮ್ಯವಾಗಿರುತ್ತಾನೆಯೋ? ನಾನು ಬ್ರಾಹ್ಮಣನನ್ನು ಯಾವ ರೂಪುರೇಷೆಗಳಿಂದ ಗುರುತಿಸಲಿ ಹೇಳಮ್ಮ ಎಂದು ಕೇಳುತ್ತಾನೆ. ಬ್ರಾಹ್ಮಣನು ನಿನ್ನ ಗಂಟಲಿಗೆ ಸಿಕ್ಕಿ ಹಾಕಿಕೊಂಡರೆ ನೀನು ಗಾಳಕ್ಕೆ ಸಿಕ್ಕ ಮೀನಿನಂತೆ ಒದ್ದಾಡುತ್ತೀಯ. ಅವನು ಕೆಂಡದಂತೆ, ನಿನ್ನ ಗಂಟಲಲ್ಲಿ ಸಿಕ್ಕ ಕೆಂಡದಂತೆ. ಅವನು ನಿನ್ನ ದವಡೆ, ನಾಲಿಗೆ, ಬಾಯಿ, ಕಂಠವನ್ನು ಸುಟ್ಟು ಹೋಗುವಂತೆ ಮಾಡುತ್ತಾನೆ. ಅಂಥವನನ್ನೇ ನೀನು ಬ್ರಾಹ್ಮಣನೆಂದು ತಿಳಿ. ಹಾಗೆಯೇ ಅವನನ್ನು ನುಂಗದೆಯೇ ಹೊರಕ್ಕೆ ಹಾಕು ಎಂದು ಹೇಳುತ್ತಾಳೆ. ಒಂದು ವೇಳೆ ಅವನು ನಿನ್ನ ಹೊಟ್ಟೆಯ ಒಳಗೂ ಹೋಗಿಬಿಟ್ಟರೆ ಅವನನ್ನು ನೀನು ಜೀರ್ಣಿಸಿಕೊಳ್ಳಲಾರೆ. ಅಂಥವನನ್ನೇ ನೀನು ಬ್ರಾಹ್ಮಣೋತ್ತಮ ಎಂದು ತಿಳಿ. ಬ್ರಾಹ್ಮಣನ ಅನುಗ್ರಹವಿದ್ದರೆ ನಿನ್ನ ಅಭಿಲಾಷೆಗಳೆಲ್ಲ ಈಡೇರುತ್ತವೆ. ಅವನ ಅನುಗ್ರಹವನ್ನು ಪಡೆ ಎಂದು ಹೇಳುತ್ತಾಳೆ. ವಿನತೆಯು ಮಗನಿಗೆ ದೇವತೆಗಳ ರಕ್ಷಣೆಯನ್ನು ಬೇಡಿ ಹೀಗೆ ಆಶೀರ್ವದಿಸಿದಳು. ನಿನ್ನೆರಡೂ ರೆಕ್ಕೆಗಳನ್ನು ವಾಯು ರಕ್ಷಿಸಲಿ. ನಿನ್ನ ಹಿಂಭಾಗವನ್ನು ಸೂರ್ಯ ಚಂದ್ರರು ರಕ್ಷಿಸಲಿ. ನಿನ್ನ ತಲೆಯನ್ನು ಅಗ್ನಿ ರಕ್ಷಿಸಲಿ. ನಿನ್ನ ಸಂಪೂರ್ಣ ಶರೀರವನ್ನು ಅಷ್ಟವಸುಗಳು ರಕ್ಷಿಸಲಿ. ನಿನ್ನ ಒಳಿತಿಗಾಗಿ ನಾನು ಜಪಿಸುತ್ತಲೇ ಇರುತ್ತೇನೆ. ಹೋಗಿ ಬಾ ಮಗ, ವಿಜಯೀ ಭವ ಎಂದು ಹೇಳಿ ಕಳಿಸುತ್ತಾಳೆ. ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಗೊಳಿಸಲು ಅಮೃತವನ್ನು ತರಲು ಹೋದಾಗ ಗರುಡ ಎದುರಿಸಿದ ಸವಾಲುಗಳೇನು? ಈ ಮಧ್ಯೆ ನಿಷಾದರನ್ನು ತಿನ್ನಲು ಹೋದಾಗ ಎದುರಿಸಿದ ಸಂಕಷ್ಟಗಳೇನು? ಹಾಗೂ ಈ ಮಧ್ಯೆ ಗರುಡ ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಯಾರದು? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.